ಹಾಯ್ ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಶೈಲು ಸುನಿಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಯು ಆಲ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಒಂದು ಖುಷಿ ವಿಷಯನ ತೊಗೊಂಡು ಬಂದಿದ್ದೀನಿ. ತಮ್ಮನಲ್ಲಿ ನೋಡಿದ ತಕ್ಷಣನೇ ನಿಮಗೆ ಗೊತ್ತಾಗಿರುತ್ತೆ ಏನಪ್ಪ ಅಂತ ಅಂದರೆ, ಲಾಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸಿದ್ದೆ, ನಮ್ಮ ಕರ್ನಾಟಕದಲ್ಲಿ ಅಂಗನವಾಡಿಗಳನ್ನ ಕ್ಲೋಸ್ ಮಾಡ್ತಿದ್ದಾರೆ, ಗೌರ್ಮೆಂಟ್ ಮಾಂಟೆಸರಿನ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ ಅಂತ. ಹೌದು, ಇನಾಗ್ರೇಷನ್ ಕೂಡ ಆಗೇ ಬಿಡ್ತು. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಗೌರ್ಮೆಂಟ್ ಮಾಂಟೆಸರಿನ ಇನಾಗ್ರೇಟ್ ಮಾಡಿದ್ದಾರೆ. ಎಷ್ಟು ಗೌರ್ಮೆಂಟ್ ಮಾಂಟೆಸರಿಗಳು ಶುರುವಾಗಿದ್ದಾವಪ್ಪ ಅಂತಂದರೆ, ಬೆಂಗಳೂರಲ್ಲಿ ಬರೋಬ್ಬರಿ 250ಕ್ಕೂ ಹೆಚ್ಚು ಗೌರ್ಮೆಂಟ್ ಮಾಂಟೆಸರಿನ ಶುರು ಮಾಡಿದ್ದಾರೆ. ಓವರಾಲ್ ಕರ್ನಾಟಕದಲ್ಲಿ ಎಷ್ಟು ಅಂತಂದರೆ 18,000ದಿಂದ ಹಿಡಿದು 25,000ದಷ್ಟು ಮಾಂಟೆಸರಿಗಳು ಶುರುವಾಗ್ತಿದ್ದಾವೆ ಅಂತ ಹೇಳ್ತಿದ್ದಾರೆ. ಬಿಕಾಸ್ ಪ್ರೈವೇಟ್ ಸ್ಕೂಲ್ ಅಂತ ಅಂದರೆ 50-60 ಸಾವಿರ ಸ್ಟಾರ್ಟಿಂಗ್ ಅಡ್ಮಿಷನ್ ಫೀಸಸ್ ಇರುತ್ತೆ, ಡೊನೇಷನ್ಗಳಿರುತ್ತೆ. LKG UKG ಮಕ್ಕಳಿಗೆ ಅಷ್ಟು ಪೇ ಮಾಡೋದಕ್ಕೆ ನಮ್ಮಿಂದ ಆಗೋದಿಲ್ಲ ಅಂತ ಅಂದರೆ ಗೌರ್ಮೆಂಟ್ ಮಾಂಟೆಸರಿಗೆ ಕಳಿಸ್ಬೋದು. ನೀವು ಗೌರ್ಮೆಂಟ್ ಮಾಂಟೆಸರಿಲಿ LKG UKG ಇರುತ್ತೆ. ನೆಕ್ಸ್ಟ್ ಅದನ್ನು ಮುಗಿಸಿದ ನಂತರ ನೀವು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಅಡ್ಮಿಷನ್ನ ಮಾಡ್ಬೋದು. ಗೌರ್ಮೆಂಟ್ ಮಾಂಟೆಸರಿ ಅಂತಂದರೆ ಗೌರ್ಮೆಂಟ್ ಹಾಗೆ ಇರುತ್ತೆ, ಕನ್ನಡ ಮೀಡಿಯಮ್ ಥರನೇ ಅಂತ ಅಂದ್ಕೋಬೇಡಿ. ಗೌರ್ಮೆಂಟ್ ಮಾಂಟೆಸರಿಲಿ ಇಂಗ್ಲೀಷ್ ಮೀಡಿಯಮಲ್ಲಿ ಯಾವ ರೀತಿ ಟೀಚ್ನ ಮಾಡ್ತಾರೆ ಅಲ್ವಾ, ಅದೇ ರೀತಿ ಟೀಚ್ನ ಮಾಡಬೇಕು ಅಂತ ಕೂಡ ಡಿಸೈಡ್ ಮಾಡಿದ್ದಾರೆ. ನಮ್ಮ CM ಸಿದ್ದರಾಮಯ್ಯ ಸರ್ ಹಾಗೆ DK ಶಿವಕುಮಾರ್ ಸರ್ ಇಬ್ಬರು ಡಿಸೈಡ್ ಮಾಡಿ ತಗೊಂಡಂಥ ಒಂದು ಸ್ಟೆಪ್ ಇವಾಗ ಗೌರ್ಮೆಂಟ್ ಮಾಂಟೆಸರಿ ಕೂಡ ಇನಾಗ್ರೇಷನ್ ಆಗಿದೆ. ಸೊ ಪ್ರೈವೇಟ್ ಸ್ಕೂಲ್ಗಿಂತ ಏನು ಕಮ್ಮಿ ಇಲ್ಲ ನಮ್ಮ ಗೌರ್ಮೆಂಟ್ ಅಂತ ಪ್ರೂವ್ ಮಾಡೋದಕ್ಕೋಸ್ಕರ ಗೌರ್ಮೆಂಟ್ ಮಾಂಟೆಸರಿನ ಶುರು ಮಾಡಿದ್ದಾರೆ. ಓವರಾಲ್ ಇಂಡಿಯಾದಲ್ಲೇ ಎಲ್ಲೂ ಗೌರ್ಮೆಂಟ್ ಮಾಂಟೆಸರೀಸು ಶುರು ಆಗಿಲ್ಲ. ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ಕರ್ನಾಟಕದಲ್ಲಿ ಶುರುವಾಗಿದೆ. ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಫಾರ್ ದಿ ಫಸ್ಟ್ ಟೈಮ್ ಮೊಟ್ಟ ಮೊದಲನೇ ಬಾರಿಗೆ ಅಂಗನವಾಡಿಗಳು ಕೂಡ ನಮ್ಮ ಕರ್ನಾಟಕದಲ್ಲೇ ಶುರುವಾಗಿದ್ದು. ಇನ್ನು ಟೀಚರ್ಸ್ ವಿಷಯಕ್ಕೆ ಬಂದ್ವಿ ಅಂತಂದರೆ, ನೀವೆಲ್ಲ ಕೇಳೋದು ಅಂಗನವಾಡಿ ಟೀಚರ್ಸ್ ಅಂತಂದರೆ 7th ಫೇಲ್ ಆಗಿರೋರು ಕೂಡ ಅಂಗನವಾಡಿ ಟೀಚರ್ಸ್ ಆಗಿ ವರ್ಕ್ ಮಾಡ್ತಾಯಿದ್ರು. ಇವಾಗ ಗೌರ್ಮೆಂಟ್ ಮಾಂಟೆಸರಿ ಶುರುವಾಗಿದೆ ಅಂತಂದರೆ ಅವ್ರನ್ನೇ ಟೀಚರ್ ಆಗಿ ತಗೋತಾರ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಏನಪ್ಪ ಅಂತ ಅಂದರೆ, ಗೌರ್ಮೆಂಟ್ ಮಾಂಟೆಸರಿಗೆ 2nd PU ಪಾಸ್ ಆಗಿರಬೇಕು ಆ್ಯಂಡ್ ಡಿಗ್ರಿ ಮಾಡಿರೋರು, ಡಬಲ್ ಡಿಗ್ರಿ ಮಾಡಿರೋರನ್ನ ನಾವು ಈ ಸಲ ಚೂಸ್ ಮಾಡಿದ್ದೀವಿ. ಡಬಲ್ ಡಿಗ್ರಿ ಮಾಡಿರೋರು 2,500ಕ್ಕಿಂತ ಹೆಚ್ಚು ಜನನ ನಾವಿಲ್ಲಿ ತಗೊಂಡಿದ್ದೀವಿ. ಆ್ಯಂಡ್ ಡಿಗ್ರಿ ಮಾಡಿರೋರು 18,000ಕ್ಕಿಂತ ಹೆಚ್ಚು ಜನನ ತಗೊಂಡಿದ್ದೀವಿ ಅಂತ ಅಂದರು. ಇನ್ನು ಇದುವರೆಗೂ ಅಂಗನವಾಡಿಯಲ್ಲಿ ಕೆಲಸ ಮಾಡಿರುವಂಥ ಟೀಚರ್ಸ್ನ ಏನು ಮಾಡ್ತೀರಾ, ಕೆಲಸದಿಂದ ತೆಗ್ದಾಕ್ಬಿಡ್ತೀರಾ ಅಂತ ಕೇಳಿದ್ದಾರೆ. ಸೊ ಅದಕ್ಕೆ ಅವರು ಆನ್ಸರ್ ಮಾಡಿರೋದು, ಯಾವುದೇ ಕಾರಣಕ್ಕೂ ತೆಗೆಯೋದಿಲ್ಲ. ಏನಕ್ಕಂತಂದರೆ, ಇಷ್ಟು ವರ್ಷಗಳ ಕಾಲ ಅಂಗನವಾಡಿಯಲ್ಲೇ ಕೆಲಸನ ಮಾಡ್ಕೊಂಡು ಬಂದಿದ್ದಾರೆ, ಟೀಚಿಂಗ್ ಫೀಲ್ಡಲ್ಲಿದ್ದಾರೆ. ಅವ್ರಿಗೆ ಸ್ವಲ್ಪನಾದ್ರೂ ಟಚ್ ಅನ್ನೋದು ಇದ್ದೇ ಇರುತ್ತೆ. ಅಂದರೆ ಅವರು ಹೈಯರ್ ಸ್ಟಡಿ ಮಾಡದೇ ಇರ್ಬೋದು, ಬಟ್ ಟೀಚರ್ ಫೀಲ್ಡಿಂಗಲ್ಲಿ ಎಕ್ಸ್ಪೀರಿಯನ್ಸ್ ಅನ್ನೋದಂತೂ ಆಗಿದೆ. ಸೊ ಅವ್ರನ್ನ ಟ್ರೈನ್ ಅಪ್ ಮಾಡಿ ನಾವು ಮತ್ತೆ ಜಾಯಿನ್ ಮಾಡ್ಕೋತೀವಿ. ಟ್ರೈನ್ ಅಪ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಬೇಕು, ಬಟ್ ಅವ್ರನ್ನ ಯಾವುದೇ ಕಾರಣಕ್ಕೂ ಕೆಲಸದಿಂದ ತೆಗ್ದಾಕೋಲ್ಲ. ಟ್ರೈನ್ ಅಪ್ ಮಾಡಿ ಟ್ರೈನಿಂಗ್ನ ಕೊಟ್ಟು ಅವ್ರನ್ನ ಮತ್ತೆ ಸೇರಿಸ್ಕೋತೀವಿ ಅಂತ ಹೇಳಿದ್ದಾರೆ. ಸೊ ಇವತ್ತಿನ ಈ ಮಾಹಿತಿ ನಿಮ್ಗೆ ಏನಾದರೂ ಯೂಸ್ಫುಲ್ ಆಯಿತು ಅಂತಂದರೆ ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್ ಬಾಯ್.